ನಮಸ್ಕಾರ. ಇವತ್ತಿನ ವಿಷಯ ಏನು ಗೊತ್ತಾ? ನಮ್ಮ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ಗೂ ಎಜುಕೇಷನ್ಗೂ ವ್ಯತ್ಯಾಸ ಇದೆ, ಡಿಫ್ರೆನ್ಸ್ ಇದೆ. ಅದನ್ನು ಹೇಗೆ ಕೋಪಪ್ ಮಾಡೋದು ಅಂತ. ಏನಂದರೆ, ನನ್ನ ಮಗ ಕೂತ್ಕೊಂಡು ಸೆಕೆಂಡ್ ಸ್ಟ್ಯಾಂಡರ್ಡ್ ಸಿಲೆಬಸ್ ನೋಡ್ತಾ ಇದ್ದ. ಸ್ಟೇಟ್ ಸಿಲೆಬಸ್ಸು, CBSE ಸಿಲೆಬಸ್ಸು, ICSE ಸಿಲೆಬಸ್ಸು ಎಲ್ಲನೂ ನೋಡಿ ಫುಲ್ ಡಿಸಪಾಯಿಂಟ್ ಆಗಿ ನನ್ನ ಹತ್ರ ಬಂದ್ಬಿಟ್ಟು ಕೇಳ್ದ, ಸಿಂಪಲ್ ಕ್ವಶನ್. ನೋಡು, ನನಗೆ ಅಂಗಡಿ ಇಡಬೇಕಂತ 1000 ಸಲ ಹೇಳಿದ್ದೀನಿ. ಆದರೆ ನಾನು ಸ್ಕೂಲ್ಗೆ ಹೋಗೋಕೆ ಹಿಡಿದು 4 ಇಯರ್ಸ್ ಆಯ್ತು, ಇದು 5th ಇಯರ್. ನನಗಿನ್ನು ಒಬ್ಬರು ಒಂದೇ ಒಂದು ಸಲನೂ ಹೇಗೆ ಅಂಗಡಿ ಇಡಬೇಕಂತ ಯಾರೂ ಹೇಳ್ಕೊಡ್ಲಿಲ್ಲ. ಆದ್ದರಿಂದ ನಾನು ಸ್ಕೂಲ್ಗೆ ಹೋಗಲ್ಲ. ನಾನು ಸಿಲೆಬಸ್ ನೋಡಿದೆ, ಅಲ್ಲಿ ಇಲ್ಲ ಅಂತ ಅಂದ. ನಾನು ಏನಾಗ್ತಾ ಇದೆಯಪ್ಪ ಅಂತ ಆಮೇಲೆ ನನಗೆ ಕೇಳ್ದ, ನೀನೇನು ಕೆಲಸ ಮಾಡ್ತಾ ಇದೀಯಾ, ನೀನೇನು ಓದಿದೀಯಾ? ನೋಡು, ನೀನು ಮಾಡ್ತಾ ಇರೋ ಕೆಲಸಕ್ಕೂ ನೀನು ಓದಿರೋದಕ್ಕೂ ಏನೂ ಸಂಬಂಧ ಇಲ್ಲ. ನೀನು ಸುಮ್ಮನೆ ಕಾಲೇಜು ಸ್ಕೂಲು ಅಂತೆಲ್ಲ ಹೋಗಿ ಟೈಮ್ ವೇಸ್ಟ್ ಮಾಡಿದೆ. ಇದೆಲ್ಲ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಮ್ಮ. ಅರ್ಜೆಂಟಾಗಿ ಒಂದು ಸಣ್ಣ ಅಂಗಡಿ ತೆಕ್ಕೊಟ್ಬಿಡು ನನಗೆ. ನಾನು ಅಲ್ಲಿ ಕೂತ್ಕೊಂಡು ಇದು ಮಾಡಿ ಸೆಲ್ ಮಾಡಿ ಬೈ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡ್ಕೋತೀನಿ. ಆಮೇಲೆ ದೊಡ್ಡವನಾದಮೇಲೆ ದೊಡ್ಡ ಅಂಗಡಿ ಇಡ್ತೀನಿ ಅಂತಂದ. ಎಂಥ ನಾಲೆಜ್ ರೀ! ಇವಾಗ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ದೊಡ್ಡವನಾದಮೇಲೆ ದೊಡ್ಡ ಅಂಗಡಿ ಮಾಡ್ತಾನಂತೆ. ಒಳ್ಳೆ ಐಡಿಯಾನೇ. ಇವಾಗ ನಾನು ಬೇಸಿಕ್ಗಳನ್ನೆಲ್ಲ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಅವ್ನು ಹೇಳಿರೋಲ್ಲಿ ತುಂಬ ನಿಜ ಇದೆ. ಇವಾಗ ನೋಡಿ, ನಾವು ಎಷ್ಟೊಂದು ಲ್ಯಾಂಗ್ವೇಜ್ ಕಲ್ತ್ವಿ, ಎಷ್ಟೊಂದು ಭಾಷೆ, ಎಷ್ಟೊಂದು ವಿಷಯಗಳನ್ನು ಕಲ್ತ್ವಿ. ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಸೈನ್ಸು, ಅದು ಇದು ಅಂತೆಲ್ಲ ಕಲ್ತ್ವಿ ರೀ, ಕಂಪ್ಯೂಟರ್ ಸೈನ್ಸು. ಆದರೆ ರಿಯಲ್ ಲೈಫಲ್ಲಿ ಎವ್ರಿಡೇ ಲೈಫಿಗೆ ನಾವು ಬಳಸೋದು ಎಷ್ಟು ಗೊತ್ತಾ? ಅದೇ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಹೇಳ್ಕೊಟ್ರು 2 ಮಗ್ಗಿ. ಅದನ್ನು ಬಿಟ್ಟರೆ ಪ್ಲಸ್ಸು ಮೈನಸ್ಸು ಮಲ್ಟಿಪ್ಲಿಕೇಷನ್ನು ಡಿವಿಷನ್ನು, ಬೇಸಿಕ್ ಕಂಪ್ಯೂಟರ್ಸು, ಇಷ್ಟು ಬಿಟ್ಟರೆ ಅವ್ರು ಉಳಿದಿದ್ದೆಲ್ಲ ಹೇಳ್ಕೊಟ್ಟಿದ್ದು ಇವತ್ತಿನವರೆಗೂ ಯೂಸ್ ಆಗಲಿಲ್ಲ. ನನಗೇನು ಯೂಸ್ ಆಗಲಿಲ್ಲ. ಯಾವುದೇ ಟ್ರಿಗ್ನೋಮೆಟ್ರಿನೂ ನನಗೆ ಯೂಸ್ ಆಗಲಿಲ್ಲ. ಅಂದರೆ ಅವ್ನು ಹೇಳ್ದಂಗೆ ನಾವು ಟೈಮೇ ನಿಜವಾಗ್ಲೂ ವೇಸ್ಟ್ ಮಾಡಿಬಿಟ್ವಾ? ಫಿಸಿಕ್ಸು ಕೆಮಿಸ್ಟ್ರಿ ಎಲ್ಲ ವೇಸ್ಟ್ ಆಗೋಯ್ತಾ ಕಲ್ತಿದ್ದೆಲ್ಲ? ಗೊತ್ತಿಲ್ಲ ನೋಡಿ. ಇವಾಗ ನೀವೇ ನನಗೆ ಹೇಳಬೇಕು. ಅದನ್ನ ಬಿಡಿ. ನೀನು ಸ್ವಲ್ಪ ದೊಡ್ಡವನಾದಮೇಲೆ ನಿನಗೆ ಪ್ರಾಜೆಕ್ಟ್ಸ್ ಕೊಡ್ತಾರೆ, ಕೇಸ್ ಸ್ಟಡೀಸ್ ಕೊಡ್ತಾರೆ, ರಿಯಲ್ ಕೇಸ್ ಸ್ಟಡೀಸ್ ಕೊಡ್ತಾರೆ. ಯಾವುದೋ ಒಂದು ಅಂಗಡಿ, ಕಂಪ್ನಿ, ಏನೋ ಒಂದು ಅಂದ್ಕೋ, ಅದು ರಿಯಲ್ ಸಿಚುವೇಷನಲ್ಲಿ ಏನು ಪ್ರಾಬ್ಲಮನ್ನು ಫೇಸ್ ಮಾಡಿತ್ತು, ನೀನು ಆ ಸಿಚುವೇಷನ್ನಲ್ಲಿ ಇದ್ದರೆ ಯಾವ ರೀತಿ ಡಿಸಿಷನ್ ತೊಗೊಂಡು ಅದರಿಂದ ಓವರ್ಕಮ್ ಆಗ್ತೀಯಾ ಅಂತ ನಿನಗೆ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ. ಅದನ್ನೆಲ್ಲ ನೀನು ಓದ್ಕೊಂಡು ಬಂದರೆ ನಿನಗೆ ಹೆಲ್ಪ್ ಆಗುತ್ತೆ ಅಂತೆಲ್ಲ ನಾನು ಕತೆ ಹೇಳಿದೆ. ಅವ್ನು ಹ್ಞೂ ಅಂದ ಅರ್ಧ ಮನಸ್ಸಲ್ಲಿ, ಇಷ್ಟ ಇಲ್ದಿರ. ಆ್ಯಕ್ಚುಲಿ ಜಪಾನ್ನಲ್ಲಿ ನಾನು ನೋಡಿಲ್ಲ, ಕೇಳಿದ್ದಷ್ಟೇ. ಎಜುಕೇಷನ್ ಸಿಸ್ಟಮ್ ನಮ್ಮ ಥರ ಇಲ್ವಂತೆ. ನಾವು ಆ್ಯಕ್ಚುಲಿ ABCD 1 2 3 4 ಅಂತ ನಂಬರ್ಸ್ ಹೇಳ್ಕೊಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ನಮ್ಮ ಲೆಕ್ಕದಲ್ಲಿ ಅದೇ ಎಜುಕೇಷನ್. ಆದರೆ ರಿಯಲ್ ಲೈಫಲ್ಲಿ ಬದುಕೋದಿದೆಯಲ್ಲ, ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ನೋಡಿ. ಹೇಗೆ ಅಂತೀರಾ? ನೋಡಿ, ಕಸಾನ ಡಸ್ಟ್ಬಿನ್ಗೆ ಹಾಕಬೇಕು. ಕಂಡಲ್ಲಿ ಒಗೆದ್ರೆ ಪರಿಸರ ಹಾಳಾಗುತ್ತೆ, ಮನೆಯಲ್ಲಿ ಮನಸ್ಸಿಗೆ ಕಂಡಲ್ಲಿ ಒಗೆದ್ರೆ ಮನೆ ಗಲೀಜಾಗುತ್ತೆ ಅಂತ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತೀವ? ಸ್ಕೂಲಲ್ಲಿ ಭಾಷಣ ಥರ ಹೇಳ್ತಾರೆ, ಅಂದರೆ ಲೆಸನ್ ಥರ ಹೇಳ್ತಾರೆ, ಆದರೆ ಅದನ್ನ ಪ್ರಾಕ್ಟೀಸ್ ಮಾಡಿಸ್ತಾರ? ಅದು ಅಷ್ಟೇ ಇಂಪಾರ್ಟೆಂಟ್. ಇನ್ನೂ ಏನಿದೆ ನೋಡಿ, ಹೇಳ್ತೀನಿ. ಇವಾಗ ನಾವು ನಮ್ಮ ಮಕ್ಕಳಿಗೆ ಅವ್ರ ಸ್ಕೂಲ್ ಬ್ಯಾಗ್ನ ಅವ್ರು ತುಂಬ್ಕೋಬೇಕು. ಅದಕ್ಕೆ ನಿನಗೊಬ್ಬರು ಹೆಲ್ಪ್ ಮಾಡೋಕ್ಕೆ ಬರಲ್ಲ. ನೀನು ಊಟ ಮಾಡೋದನ್ನು ನೀಟಾಗಿ ಮಾಡೋದಕ್ಕೆ ಕಲ್ತ್ಕೋಬೇಕು. ನಿಂದು ಊಟ ಆದಮೇಲೆ ನಿನ್ನ ತಟ್ಟೆನ ಪ್ಲೇಟನ್ನು ಎತ್ತಿ ಎಲ್ಲಿಡಬೇಕು ಅಲ್ಲಿಡಬೇಕು, ಸಿಂಕಲ್ಲಿ ಇಡಬೇಕು, ಹ್ಯಾಂಡ್ ವಾಶನ್ನು ನೀಟಾಗಿ ಮಾಡ್ಕೋಬೇಕು, ಸ್ನಾನ ನೀಟಾಗಿ ಮಾಡಬೇಕು, ನಿನ್ನ ಬಟ್ಟೆಯನ್ನು ನೀನೇ ತೆಕ್ಕೊಳ್ಬೇಕು ಅಂತ ಎಲ್ಲ ನಾವು ಚಿಕ್ಕ ಜವಾಬ್ದಾರಿಗಳನ್ನು ಕಲಿಸ್ಕೊಟ್ರೆ ಅವ್ರು ನಮ್ಮ ಮೇಲೆ ಡಿಪೆಂಡ್ ಆಗಲ್ಲ, ಇಂಡಿಪೆಂಡೆಂಟ್ ಆಗಿರ್ತಾರೆ. ಕರೆಕ್ಟಾ? ಇದನ್ನೆಲ್ಲ ಅವ್ರು ಹೇಳ್ಕೊಡ್ತಾರಂತೆ ಜಪಾನ್ನಲ್ಲಿ. ಅಂದರೆ ಮಕ್ಕಳಿಗೆ ಫಸ್ಟ್ ಬೇಕಾಗಿರೋದೇನು? ಲೈಫ್ ಲೆಸನ್ಸ್. ಬದುಕೋದಕ್ಕೆ ಇಂಪಾರ್ಟೆಂಟಾಗಿ ಏನು ಬೇಕೋ ಅದನ್ನು ಮೊದಲು ಹೇಳ್ಕೊಡ್ತಾರಂತೆ. ಆಮೇಲೆ ನಿಮ್ಗೆ ಇಷ್ಟೊತ್ತು ಕಲ್ತ್ಕೊಳ್ಳಿ ಅಲ್ವಾ? ಇವಾಗ ನಮ್ಮ ಮಕ್ಕಳಿಗೂ ಆ ಥರ ಟೀಚಿಂಗ್ ಕೊಡ್ಬೋದಾಗಿತ್ತಪ್ಪ. ಇವಾಗ ಸುಮ್ಮನೆ ಯೋಚನೆ ಮಾಡಿ, ಇವಾಗ ಅವ್ರನ್ನ ನಾವು ನರ್ಸರಿ, pre-KG ಅಂತೆಲ್ಲ ಸ್ಟಾರ್ಟ್ ಮಾಡ್ತೀವಲ್ಲ ಒಂದು 3 ವರ್ಷದಿಂದ. ಈ 3 ವರ್ಷದಿಂದ 5 ವರ್ಷದವರೆಗೂ ಈ ಥರದ್ದೆಲ್ಲ ಬೇಸಿಕ್ಸ್ಗಳನ್ನೆಲ್ಲ ಕಲಿಸ್ಬಿಟ್ರೆ ಮಕ್ಕಳಿಗೆ ಹೇಗೆ ಪ್ರಿಂಟ್ ಆಗಿರುತ್ತೆ ತಲೆಯಲ್ಲಿ ಅಂದರೆ ಅವ್ರು ಯಾವಾಗಲೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನಂಬರ್ ಆದರೂ ಹೇಳ್ಕೊಡಿ, ABCDನಾದರೂ ಹೇಳ್ಕೊಡಿ, Eನಾದರೂ ಹೇಳ್ಕೊಡಿ ಅಲ್ವಾ? ಅದನ್ನೆಲ್ಲ ಆಮೇಲೂ ಕಲ್ತ್ಕೊಳ್ಳೋದಕ್ಕಾಗುತ್ತೆ. ಆದರೆ ಬೇಸಿಕ್ಸ್ನ ಫಸ್ಟ್ ಹೇಳ್ಕೊಡ್ಬೇಕಲ್ವಾ? ಬದುಕೋದು ಹೇಗೆ ಅಂತ ಕಲ್ತ್ಕೊಂಡ್ರೆ, ಇವಾಗ ಎಜುಕೇಷನ್ ಬದುಕೋದಕ್ಕೆ ಬೇಡವಾ ಅಂತ ಅಲ್ಲ, ಆದರೆ ನಾವು ಬದುಕಬೇಕಲ್ಲ, ಮನೆಯಲ್ಲಿ ಸಮಾಜವನ್ನು ಸರಿಯಾಗಿ ಇಟ್ಕೋಬೇಕಲ್ಲ, ಅದರ ನಂತರ ಶಿಕ್ಷಣ ಬರುತ್ತೆ ಅಂತ ಅಲ್ವಾ? ನಮ್ಮ ಮ್ಯಾನರ್ಸು, ನಮ್ಮ ಬಿಹೇವಿಯರು ನಮ್ಮನ್ನು ಡಿಸೈಡ್ ಮಾಡಬೇಕಾದ್ರೆ, ನಾವು ಸರಿಯಾಗಿರಬೇಕಾದ್ರೆ ಫಸ್ಟ್ ಬೇಸಿಕ್ಸನ್ನು ಕಲ್ತ್ಕೋಬೇಕು. ನೀವು ಎಷ್ಟು ಮನೆಗಳಲ್ಲಿ ನೋಡಿಲ್ಲ ರೀ, ಅವ್ರ ಬಟ್ಟೆನ ಅವ್ರು ಒಕ್ಕೊಳ್ಳೋದೆಲ್ಲ ಬಿಟ್ಬಿಡಿ, ಬಾತ್ರೂಮಲ್ಲಿ ಹಾಗೆ ಇರುತ್ತೆ, ಅದನ್ನು ತೊಳೆಯೋದಲ್ಲ. ನಾನು ಹೇಳಿದ್ನಲ್ಲ, ತೊಳೆಯೋದಲ್ಲ, ವಾಷಿಂಗ್ ಮಷಿನ್ವರೆಗೂ ಹೋಗಲ್ಲ. ಅವ್ರು ನಿದ್ರೆ ಮಾಡಿ ಎದ್ಮೇಲೆ ಅವ್ರು ಹೊದ್ಕೊಂಡಿರೋ ಚಾದರನ ಮಡಚಿಡೋದಕ್ಕೆ ಇನ್ಯಾರೊಬ್ಬರು ಬರಬೇಕು.
ಅವ್ರ ಬೆಡ್ಶೀಟನ್ನು ಚೇಂಜ್ ಮಾಡೋದಕ್ಕೆ ಇನ್ಯಾರೋ ಒಬ್ಬರು ಬರಬೇಕು ಅಲ್ವಾ? ಇದೆಲ್ಲ ತುಂಬ ಡಿಪೆಂಡೆನ್ಸಿ ಮತ್ತು ಮಾಡೋರಿಗೆ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ. ಅದ್ರ ಬದಲು ನಮ್ಮ ಕೆಲಸ ನಾವು ಮಾಡ್ಕೊಂಡ್ರೆ ಅದೇನು ತುಂಬ ಟೈಮ್ ತೊಗೊಳುತ್ತಾರೆ. ಹೀಗೆ ಬಟ್ಟೆನ ತೊಗೊಂಡೋಗಿ ಹೀಗೆ ವಾಷಿಂಗ್ ಮೆಷಿನ್ಗೆ ಹಾಕೋದಕ್ಕೆ, ಚಾದರ ಮಡಚೋದಕ್ಕೆ ಒಂದು 30 ಸೆಕೆಂಡ್ಸ್ ಸಾಕಲ್ವಾ? ಡಸ್ಟ್ಬಿನ್ಗೆ ಹಾಕಿದ್ರೆ ಎಷ್ಟೊತ್ತು ಬೇಕಾಗುತ್ತೆ ಹೇಳಿ? ಅದೇ ಇನ್ನೊಬ್ರು ಕೆಲಸ ಸ್ಟಾರ್ಟ್ ಮಾಡಿದರೆ ಅವ್ರಿಗೋದೊಂದು ಹೋಲ್ ಡೇ ಕೆಲಸ ಆಗಿಬಿಡುತ್ತೆ. ಕರೆಕ್ಟಾ? ಮತ್ತು ಮನೆ ಎಷ್ಟು ಡರ್ಟಿ ಆಗಿರುತ್ತೆ ಹೇಳಿ? ಅದ್ರ ಬದಲು ನಾವು ನೀಟಾಗಿ ನಮ್ಮ ಕೆಲಸ ನಾವು ಮಾಡ್ಕೊಂಬಿಟ್ರೆ ನಾವು ಇಂಡಿಪೆಂಡೆಂಟ್ ಆಗೋ ಆದ್ವಿ, ಕೆಲಸನೂ ನೀಟಾಗಿ ಆಗೋಯ್ತು. ಈ ಥರ ನೋಡಿದರೆ ಜಪಾನೀಸ್ ಕಲಿಸೋದೇ ಕರೆಕ್ಟಾ ಅಂತ. ಮನೆ ಧೂಳು ಇರಲ್ಲ, ಮಿನಿಮಮ್ಮಲ್ಲಿ ಹೇಗೆ ಬದುಕೋದು ಅಂತ ಹೇಳ್ಕೊಡ್ತಾರಂತೆ. ನನಗೂ ಬೇಕಿತ್ತು ರೀ ಈ ಲೆಸನ್ನು, ದಯವಿಟ್ಟು ನಿಮಗೆ ಗೊತ್ತಿದ್ರೆ ನನಗೂ ಹೇಳಿ. ಆದ್ದರಿಂದ ಇವಾಗ ನನ್ನ ಮಗ ಹೇಳಿರೋದಕ್ಕೆ ಬರ್ತೀನಿ. ಅಲ್ಲಿಂದ ಸ್ಟಾರ್ಟ್ ಮಾಡಿದರೆ ಫಸ್ಟ್ ಕಲಿಬೇಕಾಗಿರೋದು ಏನಂದರೆ ಬೇಸಿಕ್ಸ್. ಅವನಿಗೆ ಪಕ್ಕ ಇದ್ದಾನೆ, ಮುಂದೊಂದು ದಿವಸ ಅವನಿಗೆ ಅಂಗಡಿನೇ ಮಾಡಬೇಕಂತ. ಆ ಥರ ಪಕ್ಕ ಏನಿದೆ ಅಂತ ಆದರೆ ಮುಂದೆ ಮಾಡ್ತಾನೋ ಇಲ್ವೋ ನನಗೆ ಗೊತ್ತಿಲ್ಲ, ಮುಂದೊಂದು ದಿವಸ ನಾನು ನಿಮ್ಗೆ ಹೇಳ್ಬೋದು ಬಿಡಿ. ಆದರೆ ಅವ್ನಿಗೆ ಅಷ್ಟು ಪಕ್ಕ ಇದೆ, ಮುಂದೊಂದು ದಿನ ಮಾಡೋದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಕೇಳ್ತಾ ಇದ್ದಾನೆ ಅಂತ ಆದಮೇಲೆ ಲೈಫಲ್ಲಿ ಒಬ್ಬರೇ ಇಂಡಿಪೆಂಡೆಂಟಾಗಿ ಬದುಕೋದಕ್ಕೆ ಎಕ್ಸ್ಪೀರಿಯನ್ಸ್ ಬೇಡವಾ ರೀ? ಅದಕ್ಕೆ ನಿನ್ನ ಬ್ಯಾಗನ್ನು ನೀನೇ ತುಂಬ್ಕೊ ಮಗನೇ. ನೀನು ಮಾಡಿರೋ ಆಟ ಆಡುವಾಗ ಎಲ್ಲ ಅಲ್ಲೆಲ್ಲ ಕಿತ್ತು ಆಗಿರ್ತೀಯಲ್ಲ ಟಾಯ್ಸು, ಅದನ್ನೇ ನೀನು ಕ್ಲೀನಪ್ ಮಾಡು ಅಂತ. ಎಷ್ಟೋ ಸಾರಿ ನಾನು ಹಂಗೆ ಹೇಳಿದಾಗ ಅವನ ಅಜ್ಜ ಅಜ್ಜಿಗಳಿಗೆಲ್ಲ ಕೋಪ ಬರುತ್ತೆ ರೀ. ಯಾಕಂದರೆ ನಾನು ಕೆಲಸ ಹೇಳ್ತಾ ಇದ್ದೀನಿ ಅಂತ ಅವ್ರ ಹೊಟ್ಟೆಲಿ ಹಂಗೆ ಕರಳೆಲ್ಲ ಕಿವುಚ್ದಂಗೆ ಆಗುತ್ತೆ. ಆದರೆ ನಾನು ಆ್ಯಕ್ಚುಲಿ ಅವ್ನಿಗೆ ಕಷ್ಟ ಕೊಡ್ತಾ ಇಲ್ಲ, ನಾನು ಅವ್ನಿಗೆ ಟೀಚ್ ಮಾಡ್ತಾಯಿದ್ದೀನಿ ಅವ್ನು ಹೇಗೆ ಇಂಡಿಪೆಂಡೆಂಟಾಗಿರಬೇಕು. ಯಾವಾಗಲೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರೋದಕ್ಕಾಗೋದಿಲ್ಲ. ಪೇರೆಂಟ್ಸ್ ಆಗಲಿ, ಗ್ರ್ಯಾಂಡ್ ಪೇರೆಂಟ್ಸ್ ಆಗಲಿ ಎಷ್ಟು ವರ್ಷ ಅಂತ ಸಪೋರ್ಟ್ ಮಾಡ್ತಾರೆ ಹೇಳಿ? ಎಲ್ಲ ರೀತಿಯಲ್ಲೂ ಫಿಸಿಕಲಿ, ಮೆಂಟಲಿ, ಇಮೋಷ್ನಲಿ ಎಷ್ಟೋ ವರ್ಷ ನಾವು ಸಪೋರ್ಟ್ ಮಾಡ್ಕೊಂಡಿರೋಕ್ಕಾಗತ್ತಾ? ಒತ್ಕೊಂಡೇ ಇರೋದಕ್ಕಾಗತ್ತಾ? ಆಗಲ್ಲ. ಅವರೇ ಕಲ್ತ್ಕೊಂಡ್ಬಿಟ್ರೆ, ಅದಕ್ಕೆ ಹೇಳಿದಾರಲ್ಲ ಒಂದು ಸೇಯಿಂಗ್ ಇದೆ ನೋಡಿ, ಯಾರಿಗೂ ಡೋಂಟ್ ಗಿವ್ ಫಿಶ್, ಟೀಚ್ ದೆಮ್ ಹೌ ಟು ಫಿಶ್ ಅಂತ. ಅದಕ್ಕೆ ಫಿಶಿಂಗನ್ನೇ ಕಲಿಸ್ಬಿಟ್ರೆ ಅವಾಗ ಫಿಶ್ ಕೊಡೋ ಕೆಲಸ ಎಲ್ಲ ಅವರೇ ಇಟ್ಕೊಂಡ್ಬಿಡ್ತಾರೆ. ಕರೆಕ್ಟಾ? ಹಾಗೆ ಏನು ಮಾಡಬೇಕು, ಅವ್ರಿಗೆ ಇಂಡಿಪೆಂಡೆಂಟ್ ಮಾಡಬೇಕು. ಅವ್ರ ಮೇಲೆ ಅವರೇ ಡಿಪೆಂಡ್ ಆಗೋ ಥರ ಇರಬೇಕು, ಅವ್ರ ಕೆಲಸನ ಅವರೇ ನೋಡ್ಕೊಳ್ಳೋ ಥರ ಇರಬೇಕು. ಅದು ಲೈಫ್ ಲೆಸನ್ನು. ನಮಗೂ ಈ ಥರ ಎಜುಕೇಷನ್ನಲ್ಲಿ ಈ ಥರ ಲೈಫ್ ಲೆಸನ್ಗಳನ್ನೆಲ್ಲ ಇನ್ಕ್ಲೂಡ್ ಮಾಡಿದರೆ ಲೈಫ್ ಎಷ್ಟೊಂದು ಈಸಿಯಾಗಿರೋದಾ ಅಂತ.